ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊಗದ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳೋಕೆ ಏನೆಲ್ಲ ಟ್ರೈ ಮಾಡ್ತಿರ್ತೀರಾ ಅಲ್ವಾ? ನೈಸರ್ಗಿಕ ವಿಧಾನ ಮೂಲಕ ಮೊಗದ ಚೆಲುವನ್ನ ಹೆಚ್ಚಿಸಿಕೊಳ್ಳಬಹುದು. ಬನ್ನಿ, ಮೊಗದ ಚೆಲುವನ್ನ ಹೆಚ್ಚಿಗೆ ಮಾಡಿಕೊಳ್ಳೋದು ಹೇಗೆ ಅಂತ ನೋಡ್ಕೊಂಡ್ ಬರೋಣ. ರೈಸ್ ಫೇಸ್ ಟೋನರ್ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ 1 ಕಪ್, ನೀರು 2 ಕಪ್. ಮಾಡುವ ವಿಧಾನ: ಮೊದಲಿಗೆ 1 ಕಪ್ ತೆಗೆದುಕೊಂಡು ಅದಕ್ಕೆ ಬಿಳಿ ಅಕ್ಕಿಯನ್ನ ಹಾಕಿ. ಆರ್ಗ್ಯಾನಿಕ್ ಅಕ್ಕಿ ಆದ್ರೆ ಇನ್ನೂ ಉತ್ತಮ. ಹೀಗೆ ಅಕ್ಕಿಯನ್ನ ಚೆನ್ನಾಗಿ ತೊಳೆದುಕೊಳ್ಳಿ. ತೊಳೆದುಕೊಂಡ ಅಕ್ಕಿಯನ್ನ ಒಂದು ಬಾಣಲಿಗೆ ಹಾಕಿ. ಈಗ 1 ಲೋಟ ನೀರಿಗೆ 2 ಲೋಟ ನೀರನ್ನ ಹಾಕಿ. ಈಗ ಬಾಣಲೆಯನ್ನ ಸ್ಟವ್ ಮೇಲಿಟ್ಟು ಅಕ್ಕಿಯನ್ನ ಚೆನ್ನಾಗಿ ತಿರುಗಿಸಿ. ಅಕ್ಕಿ ಕುದಿಯಲು ಶುರು ಮಾಡಿದಾಗ ಉರಿಯನ್ನ ಕಡಿಮೆ ಮಾಡಿ. ಹೀಗೆ ಅಕ್ಕಿ ಅರ್ಧ ಬೆಂದ ಮೇಲೆ ಅದನ್ನ ಕೆಳಗಿಳಿಸಿ. ನೀರು ಸಂಪೂರ್ಣವಾಗಿ ಇಂಗದಂತೆ ನೋಡ್ಕೊಳ್ಳಿ. ಈಗ 1 ಕಪ್ಗೆ ಅರ್ಧ ಬೆಂದ ಅಕ್ಕಿಯ ನೀರನ್ನು ಸೋಸಿ ಸುರಿದುಕೊಳ್ಳಿ. ಆ ನೀರು ತಣ್ಣಗಾದ ಮೇಲೆ ಅದನ್ನ ಒಂದು ಬಾಟಲ್ನಲ್ಲಿ ಹಾಕಿ. ಈಗ ನಿಮ್ಮ ಮುಖದ ಟೋನರ್ ರೆಡಿಯಾಗಿದೆ. ನೀವು ಇದನ್ನ ಉಪಯೋಗಿಸುವ ಸಮಯದಲ್ಲಿ ಕಾಟನ್ ಬಟ್ಟೆಯ ಪೀಸ್ ಅಥವಾ ಹತ್ತಿ ತುಂಡಿಗೆ ಈ ರೈಸ್ ಟೋನರ್ ಅನ್ನ ಹಾಕಿಕೊಂಡು ನಿಮ್ಮ ಮುಖವನ್ನ ಕ್ಲೀನ್ ಆಗಿ ಟೋನ್ ಮಾಡಿಕೊಳ್ಳಬಹುದು. ಈಗ ಈ ಟೋನರ್ ಮಾಡಿಕೊಳ್ಳುವುದು ಬಹಳ ಸುಲಭ. 1 ವಾರಗಳ ಕಾಲ ನೀವು ಈ ಟೋನರ್ ಅನ್ನ ರೆಫ್ರಿಜರೇಟರ್ ನಲ್ಲಿಟ್ಟು ಉಪಯೋಗಿಸಬಹುದು. ನಿಮ್ಮ ಮುಖದ ತ್ವಚೆಯನ್ನ ಬಹಳ ಸ್ಮೂತ್ ಮತ್ತು ಸಾಫ್ಟ್ ಮಾಡಲು ಈ ನೈಸರ್ಗಿಕ ರೈಸ್ ಟೋನರ್ ಸಹಕಾರಿ. ಧೂಳಿಗೆ ನಿಮ್ಮ ಮುಖ ಎಕ್ಸ್ಪೋಸ್ ಆದಲ್ಲಿ ಮನೆಗೆ ಬಂದ ತಕ್ಷಣ ನಿಮ್ಮ ತ್ವಚೆಯನ್ನ ಈ ಅಕ್ಕಿಯ ನೀರಿನಿಂದ ಟೋನ್ ಮಾಡಿಕೊಂಡ್ರೆ 1 ತಿಂಗಳೊಳಗೆ ನೀವು ಬದಲಾವಣೆಯನ್ನ ಕಾಣೋದು ಗ್ಯಾರಂಟಿ. ಸಿಂಪಲ್ ಆಗಿ ರೈಸ್ ಫೇಸ್ ಟೋನರ್ ಮಾಡೋದು ಹೇಗೆ ಅಂತ ಮತ್ತೊಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ 1 ಕಪ್ ತೆಗೆದುಕೊಂಡು ಅದಕ್ಕೆ ಬಿಳಿ ಅಕ್ಕಿಯನ್ನ ಹಾಕೊಳ್ಳಿ. ಆರ್ಗ್ಯಾನಿಕ್ ಅಕ್ಕಿ ಆದ್ರೆ ಇನ್ನೂ ಉತ್ತಮ. ಹೀಗೆ ಅಕ್ಕಿಯನ್ನ ಚೆನ್ನಾಗಿ ತೊಳೆದುಕೊಳ್ಳಿ. ತೊಳೆದುಕೊಂಡ ಅಕ್ಕಿಯನ್ನ ಒಂದು ಬಾಣಲೆಗೆ ಹಾಕಿ. ಈಗ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನ ಹಾಕಿ. ಈಗ ಬಾಣಲಿಯನ್ನ ಸ್ಟವ್ ಮೇಲಿಟ್ಟು ಅಕ್ಕಿಯನ್ನ ಚೆನ್ನಾಗಿ ತಿರುಗಿಸಿ. ಅಕ್ಕಿ ಕುದಿಯಲು ಶುರು ಮಾಡಿದಾಗ ಉರಿಯನ್ನ ಕಡಿಮೆ ಮಾಡಿ. ಹೀಗೆ ಅಕ್ಕಿ ಅರ್ಧ ಬೆಂದ ಮೇಲೆ ಅದನ್ನ ಕೆಳಗಿಳಿಸಿ. ನೀರು ಸಂಪೂರ್ಣವಾಗಿ ಇಂಗದಂತೆ ನೋಡ್ಕೊಳ್ಳಿ. ಈಗ 1 ಕಪ್ಗೆ ಅರ್ಧ ಬೆಂದ ಅಕ್ಕಿಯ ನೀರನ್ನ ಸೋಸಿ ಸುರಿದುಕೊಳ್ಳಿ. ಆ ನೀರು ತಣ್ಣಗಾದ್ಮೇಲೆ ಅದನ್ನ ಒಂದು ಬಾಟಲ್ನಲ್ಲಿ ಹಾಕಿ. ಈಗ ನಿಮ್ಮ ಮುಖದ ಟೋನರ್ ರೆಡಿಯಾಗಿದೆ. ನೀವು ಇದನ್ನ ಉಪಯೋಗಿಸುವ ಸಮಯದಲ್ಲಿ ಕಾಟನ್ ಬಟ್ಟೆಯ ಪೀಸ್ ಅಥವಾ ಹತ್ತಿ ತುಂಡಿಗೆ ಈ ರೈಸ್ ಟೋನರ್ ಅನ್ನ ಹಾಕೊಂಡು ನಿಮ್ಮ ಮುಖವನ್ನ ಕ್ಲೀನ್ ಆಗಿ ಟೋನ್ ಮಾಡಿಕೊಳ್ಳಬಹುದು. ಈ ಟೋನರ್ ಮಾಡಿಕೊಳ್ಳುವುದು ಬಹಳ ಸುಲಭ. 1 ವಾರಗಳ ಕಾಲ ನೀವು ಈ ಟೋನರ್ ಅನ್ನ ರೆಫ್ರಿಜರೇಟರ್ ನಲ್ಲಿ ಇಟ್ಟು ಉಪಯೋಗಿಸಬಹುದು. ನಿಮ್ಮ ಮುಖದ ತ್ವಚೆಯನ್ನ ಬಹಳ ಸ್ಮೂತ್ ಮತ್ತು ಸಾಫ್ಟ್ ಮಾಡಲು ಈ ನೈಸರ್ಗಿಕ ರೈಸ್ ಟೋನರ್ ಸಹಕಾರಿ. ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.